ತಿಪಟೂರು ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಕಚೇರಿಯನ್ನ ರೈಲ್ವೆ ಸ್ಟೇಷನ್ ರಸ್ತೆ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ಕೆ ಷಡಕ್ಷರಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಎಂಎನ್ ಕಾಂತರಾಜು ಅವರು ಹಾಗೂ ಯುವ ಕಾಂಗ್ರೆಸ್ ಮುಖಂಡರಾದ ನಿಖಿಲ್ ರಾಜಣ್ಣ ಮತ್ತು 14 ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೂ ತಾಲೂಕಿನ ನೂರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರುಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಷಡಕ್ಷರಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಕಾಂತರಾಜು, ತಾಲೂಕು ಪಂಚಾಯತ್ ಇಒ ಸುದರ್ಶನ್, ನಗರಸಭಾ ಸದಸ್ಯರಾದ ಪ್ರಕಾಶ್, ಯೋಗೇಶ್, ಲೋಕನಾಥ್ ಸಿಂಗ್, ವಿನುತಾ ತಿಲಕ್, ನೂರ್ ಭಾನು, ಅಶ್ವಿನಿ, ರವಿ ಮತ್ತು ನ್ಯಾಕೇನಹಳ್ಳಿ ಸುರೇಶ್, ಲಾಯರ್ ನಟರಾಜು ಇನ್ನು ಮುಂತಾದವರು ಹಾಜರಿದ್ದರು. ನಂತರ ಮಾತನಾಡಿದ ಶಾಸಕ ಷಡಕ್ಷರಿ ಅವರು, ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ. ನಮ್ಮ 5 ಗ್ಯಾರಂಟಿಗಳು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಸಹ ತಲುಪಿದೆ. ನಮ್ಮ ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಪ್ರತಿ ಹಳ್ಳಿ ಹೋಬಳಿ ಮಟ್ಟದಲ್ಲಿ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸಿ 5 ಗ್ಯಾರಂಟಿಗಳು ಅವರಿಗೆ ತಲುಪುವಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲರಿಗೂ ಕಿವಿಮಾತು ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಚುನಾವಣೆಗಳು ಬರ್ತದೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಅಧಿಕಾರ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಯಾರ್ಯಾರಿಗೆ ಹಣೆಯಲ್ಲಿ ಬರೆದಿರುತ್ತೋ ಅದೃಷ್ಟ. ಈಗ ನಾನು ಎಲ್ಲರಿಗಿಂತ ಸೀನಿಯರ್ ಇದ್ದೀನಿ, ಎಲ್ಲರೂ ಅದೇ ಹೇಳ್ತಾರೆ, ಸೀನಿಯರ್ ಇದ್ದೀರಾ, ಮಂತ್ರಿ ಆಗಲ್ಲ ಅಂತ. ನಾನು ಕೂಡು ಬಂದಿಲ್ಲ. ಹಂಗೆ ಬೇರೆಯವ್ರಿಗೂ ಅಧಿಕಾರ ಸಿಗ್ಬೇಕಾದ್ರೆ ಕೂಡು ಬರಬೇಕು. ಈಗ ಮುಂದಿನ ಸರಿ ಚುನಾವಣೆ ಏಪ್ರಿಲ್ ತಿಂಗಳಲ್ಲಿ ಬಹುತೇಕ ಮಾಡ್ತೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಇನ್ನು ಮುಂದಕ್ಕೆ ಆಗೋದಿಲ್ಲ, ಈ ಚುನಾವಣೆನ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಈಗಲಿಂದನೇ ಈ ಗ್ಯಾರಂಟಿ ಮುಖಾಂತರ ನಮ್ಮ ಕಾರ್ಯಕರ್ತರು, ಮುಖಂಡರು, ನೀವು ಪ್ರವಾಸ ಮಾಡಬೇಕು. ಶನಿವಾರ ಅಂತ ಕೊಬ್ಬರಿ ಅಂಗಡಿಗೆ ಹೋಗೋದು ರವಿ, ಬುಧವಾರ ಅಂತ ಆ ಪ್ರಸಾದ ಎಲ್ಲಿಗೆ ಹೋಗೋದು, ಇವೆಲ್ಲ ಬಿಟ್ಬಿಡಿ. ಇನ್ನು 3 ತಿಂಗಳು ಸತತವಾಗಿ ನೀವು ಕೆಲಸ ಮಾಡಿದ್ರೆ 5 ವರ್ಷ ನಿಮಗೆ ಆಡಳಿತ ಸಿಗ್ತದೆ. ತಾಲೂಕನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಆಗ್ತದೆ. ಈಗಾಗಲೇ ನೀವು ನೋಡಿರ್ಬೋದು, ಬಜೆಟ್ನಲ್ಲೂ ಸಹ 100 ರೂಪಾಯಿಗೆ ಬರೀ 18 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ನಮಗೆ ಕೊಡ್ತಕ್ಕಂಥ GSTನಲ್ಲಿ ನಾವು 100 ರೂಪಾಯಿ ಕೊಟ್ಟರೆ ಬರೀ 18%. ಅದಕ್ಕೋಸ್ಕರ ನಮಗೆ ಅನುದಾನ ಬರ್ತಕ್ಕಂಥದ್ದು ಕಡಿಮೆ ಇದೆ. ಇರೋ ಅನುದಾನದಲ್ಲೇ ನಾವು ಅದು ಕ್ರೋಢೀಕರಿಸಿ ಯಾವ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಮಾಡ್ತಕ್ಕಂಥದ್ದು. ಈಗಾಗಲೇ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ವಿ, ಎಲ್ಲ ನೋಡಿದ್ದೀರಿ. ಗ್ರಾಮ ಪಂಚಾಯತ್ ಇವತ್ತು ಈಗ ಒಂದು ಸೈನ್ ಮಾಡಿ ಬಂದೆ. 9 ಕೋಟಿಗೂ ಏನೋ ಮಾಡಿದ್ದೀವಿ ಕೆಲಸದ ಗ್ರಾಮೀಣ ಪ್ರದೇಶಕ್ಕೆ ಆಗ್ತಕ್ಕಂಥದ್ದು. ಅದನ್ನು ಚುರುಕುಗೊಳಿಸ್ತೀವಿ. ನನ್ನ ಆದ್ಯತೆ ನಗರಕ್ಕೆ ಮತ್ತು ಪಟ್ಟಣಕ್ಕೆ, ನಗರಕ್ಕೆ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಟಾಪ್ ಪ್ರಯಾರಿಟಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಜಲಜೀವನ ಅದು ಗನ್ನಿಕಡದಿಂದ ತಂದಿದ್ದೆ. ನನ್ನ ಪತ್ರಿಕೆಯರು ಇದ್ದರೆ ನಾನು ಹೆಂಗೆ ಕಟ್ಪಟ್ಟು ತಗೊಂಬಂದಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ವಿರೋಧ ಇತ್ತು, ಆದರೂ ನಾನು ಅದನ್ನು ಬೇಯಿಸಿ ನೀರು ತಂದಿದ್ದೀನಿ. ಇಲ್ಲಿ ಇದ್ದದ್ದನ್ನು ಕೊಡ್ತಕ್ಕಂಥ ಯೋಗ್ಯತೆ ಅಥವಾ ಉಪಯೋಗಿಸ್ಕೊಳ್ತಕ್ಕಂಥ ಯೋಗ್ಯತೆ ನನಗಿಲ್ವಾ ಅಥವಾ ಚುನಾಯಿತ ಪ್ರತಿನಿಧಿಗಳಿಗೂ ಗೊತ್ತಿಲ್ಲ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ, ನಾನೀಗಾಗಲೇ KEB ಒಂದು ಪವರ್ ಇದು 110 KV ಸ್ಟೇಟ್